ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಜನ ನುಡಿ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ಸೊ ಎಲ್ಲರಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ಸ್ ಕೊಡಿ ಮೇಡಮ್, ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ರೆ, ಸೊ ಇನ್ಮೇಲೆ ಡೈಲಿ ವಿಡಿಯೋಗಳು ಬರ್ತಾನೆ ಇರುತ್ತೆ. ಓಕೆನಾ? ಸೊ ಇವತ್ತು ಕೂಡ ಒಂದು ಒಳ್ಳೆಯ ವರ್ಕ್ ಫ್ರಮ್ ಹೋಮ್ ಜಾಬ್ ತಂದಿದ್ದೀನಿ. ಸೊ ಇದು ಟೆಲಸ್ ಡಿಜಿಟಲ್ ಕಂಪನಿ ಆಗಿರುತ್ತೆ. ಇಲ್ಲಿ ನಿಮಗೆ ತಿಂಗಳಿಗೆ 60,000 ತನಕ ಸಂಬಳ ಸಿಗಬಹುದು. ಡಿಪೆಂಡ್ ಅಪಾನ್ ನಿಮ್ಮ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ ನಿಮ್ಮ ಒಂದು ಕೆಲಸದ ಆಧಾರದ ಮೇಲೆ ಇಲ್ಲಿ ಸ್ಯಾಲ್ರಿ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಯಾವ ಥರ ಕೆಲಸ ಮಾಡಬೇಕು, ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಶುರು ಮಾಡೋಣ. ಹಾಗೆ ಈ ಜಾಬ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕನ್ನು ಕಳಿಸ್ಕೊಡ್ತೀನಿ. ಓಕೆನಾ? ಸೊ ಇನ್ ಕೇಸ್ ನಾನೇನಾದರೂ ಕಮೆಂಟಲ್ಲಿ ಲಿಂಕ್ ಮಾಡಿರ್ತೀನಿ, ಪಿನ್ ಮಾಡಿರ್ತೀನಿ ಈ ಒಂದು ಜಾಬ್ ಲಿಂಕನ್ನು, ಅಲ್ಲಿ ಹೋಗಿ ಕೂಡ ನೀವು ಬೇಕಾದರೆ ಲಿಂಕ್ ತೊಗೊಂಡು ಅಪ್ಲೈ ಮಾಡಬಹುದು. ಓಕೆನಾ? ಸೊ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಫಸ್ಟು ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ. ಆನಂತರ ನಿಮ್ಗೆ ಇಂಟ್ರೆಸ್ಟ್ ಇದ್ದು ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂಗಿದೆ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡಿ. ಓಕೆ, ಸೊ ಬನ್ನಿ ಶುರು ಮಾಡುವ. ಶುರು ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೇ ಹೋಗಬೇಡಿ, ನೋಡಿಕೊಂಡು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ. ಸೊ ಬನ್ನಿ ಶುರು ಮಾಡೋಣ. ಸೊ ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇದ್ದರೆ, ಹೌಸ್ ವೈಫ್ ಆಗಿದ್ರೆ, ಸ್ಟೂಡೆಂಟ್ಸ್ ಆಗಿದ್ರೆ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಓಕೆ, ಸೊ ಫ್ರೆಂಡ್ಸ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಕೇಳಿ, ಲಿಂಕ್ ಅಂತ ಕಳಿಸ್ತೀನಿ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಪಿನ್ ಮಾಡಿರ್ತೀನಿ. ಓಕೆನಾ? ಸೊ ಇದು ಬಂದುಬಿಟ್ಟು ನಿಮಗೆ ಟೆಲಸ್ ಡಿಜಿಟಲ್ ಕಂಪನಿ ಆಗಿರುತ್ತೆ. ಸೊ ಯಾರಿಗೆಲ್ಲ ಕನ್ನಡ ಚೆನ್ನಾಗಿ ಬರುತ್ತೆ, ಇಂಗ್ಲೀಷು ಚೆನ್ನಾಗಿ ಬರುತ್ತೆ ಅನ್ನೋರು ಅಪ್ಲೈ ಮಾಡಿ. ಓಕೆನಾ? ಸೊ ಕನ್ನಡದವ್ರಿಗೆ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ನಿಮಗೆ ಇಂಗ್ಲೀಷ್ ಬರ್ತಾ ಇರಬೇಕು. ಓಕೆನಾ? ಸೊ ಇಂಗ್ಲೀಷು ಚೆನ್ನಾಗಿ ಬಂದರೆ ಮಾತ್ರ ಅಪ್ಲೈ ಮಾಡಿ. ಜಸ್ಟ್ ಕನ್ನಡ ಬರುತ್ತೆ ಅನ್ನೋರು ಅಪ್ಲೈ ಮಾಡಬೇಡಿ. ಓಕೆನಾ? ಸೊ ಇಲ್ಲಿ ನಿಮಗೆ ದಿನಕ್ಕೆ 2,000 ತನಕ ನೀವು ಸಂಪಾದನೆ ಮಾಡಬಹುದು. ಡಿಪೆಂಡ್ ಆನ್ ಇವರ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನಿಮಗೆ ಟಾಸ್ಕ್ ಕೊಡ್ತಾರೆ. ಸೊ ಆ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಅದು ಯಾವ ಥರ ಇರುತ್ತೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಓಕೆನಾ? ಸೊ ನೀವು ಹೌಸ್ ವೈಫು, ರಿಟೈರ್ಡ್ ಪರ್ಸನ್ಸು, ಸ್ಟೂಡೆಂಟ್ಸು ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಓಕೆ, ಸೊ ಇವಾಗ ಇದರಲ್ಲಿ ಯಾವ ಥರ ನೀವು ಅಪ್ಲೈ ಮಾಡೋದಿರುತ್ತೆ, ಏನು ಕೆಲಸ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಓಕೆ, ಸೊ ಇದು ಬಂದು ಡಿಜಿಟಲ್ ಅಂದರೆ ಟೆಲಸ್ ಡಿಜಿಟಲ್ ಕಂಪನಿ ಆಗಿರುತ್ತೆ. ಸೊ ಇಲ್ಲಿ ನಾವು ಮೊದಲಿಗೆ ಸರ್ಚ್ ಮಾಡಬೇಕಾಗುತ್ತೆ ನಿಮಗೆ ಯಾವ ಭಾಷೆಯಲ್ಲಿ ಕೆಲಸ ಬೇಕು ಅಂತ. ಸೊ ಕನ್ನಡ ಫಸ್ಟ್ ಟೈಪ್ ಮಾಡಿ, ಕನ್ನಡ ಅಂತ ಹೇಳಿ ನೀವು ಸರ್ಚ್ ಮಾಡಬೇಕಾಗತ್ತೆ. ಓಕೆ, ಸೊ ಅದಾದಮೇಲೆ ನಮಗೆ ಯಾವ ಲೊಕೇಶನ್ ಬೇಕು, ಸೊ ಇಂಡಿಯಾ ಬೇಕಲ್ವ. ಸೊ ಇಂಡಿಯಾ ಓಪನ್ ಪೊಸಿಷನ್ ಅಂತ ಹೇಳಿ ಕ್ಲಿಕ್ ಮಾಡಿ. ಸೊ ಇವಾಗ ನಮಗೆ ಎಲ್ಲಿ ಇದೆ ಅನ್ನೋ ಜಾಬ್ ಓಪನ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಓಪನ್ ಆಗುತ್ತೆ ನೋಡಿ, ಆನ್ಲೈನ್ ಡಾಟಾ ಅನಲಿಸ್ಟ್ ಕನ್ನಡ ಸ್ಪೀಕರ್ಸ್ ಇನ್ ಇಂಡಿಯಾ. ಸೊ ಡಾಟಾ ಅನಲಿಸ್ಟ್ ಬಗ್ಗೆ ನನಗೆ ಒಂದಿಬ್ಬರು ಕಮೆಂಟ್ ಮಾಡಿದರು. ಸೊ ಕಮೆಂಟ್ನ ಪಿನ್ ಮಾಡಿರ್ತೀನಿ, ಬೇಕಾದ್ರೆ ನೋಡಬಹುದು ನೀವು. ಅವರು ಕೇಳಿದರು, ಮೇಡಮ್ ಇದ್ರ ಬಗ್ಗೆ ತಿಳಿಸ್ಕೊಡಿ, ನಾವು ಕೂಡ ಡಾಟಾ ಅನಲಿಸ್ಟ್ ಕೆಲಸ ಮಾಡಬೇಕು ಅಂತ. ಸೊ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಕೆಲಸವನ್ನು ನೀವು ಫೋನಲ್ಲಿ, ಲ್ಯಾಪ್ಟಾಪಲ್ಲಿ ಮತ್ತು ಕಂಪ್ಯೂಟ್ರಲ್ಲಿ ಎಲ್ಲಿ ಬೇಕಾದರೂ ಮಾಡಬಹುದು. ಓಕೆ, ಸೊ ಇದು ಕನ್ನಡದಲ್ಲಿ ಇರುತ್ತೆ. ಸೊ ಕನ್ನಡ ಸ್ಪೀಕರ್ಸ್ ಇನ್ ಇಂಡಿಯಾ. ಸೊ ಪಾರ್ಟ್ ಟೈಮ್ ಜಾಬ್ ಆಗಿರುತ್ತೆ. ಸೊ ಫುಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಇದು ಇಂಡಿಯಾದಲ್ಲಿ ಇರುವಂಥದ್ದು. ಓಕೆ, ಸೊ ಈಗ ನೀವು ಈ ಒಂದು ಜಾಬ್ಗೆ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ಓಕೆ, ಸೊ ಇನ್ ಕೇಸ್ ನೀವು ಇದ್ರ ಬಗ್ಗೆ, ಈ ಕಂಪನಿ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಒಂದು ಸಾರಿ ನೋಡಿ ಓದ್ಕೊಂಡು ತಿಳ್ಕೊಳ್ಳಿ. ಓಕೆನಾ? ಸೊ ಅಪ್ಲೈ ಫಾರ್ ದಿಸ್ ಜಾಬ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ, ನೋಡಬಹುದು ನೀವು. ಆನ್ಲೈನ್ ಡಾಟಾ ಅನಲಿಸ್ಟ್ ಕನ್ನಡ. ಓಕೆ, ಸೊ ಇವಾಗ ನಿಮಗೆ ಏನೆಲ್ಲ ಕೇಳಿದ್ದಾರೆ ಅಂತ ಹೇಳ್ತೀನಿ. ಸೊ ಇದು ಆಲ್ಮೋಸ್ಟ್ ಡೇಟ್ ಶುರುವಾಗಿ ಈ ವರ್ಷದಲ್ಲೇ ಶುರು ಮಾಡಿದ್ದಾರೆ, ಅಪ್ಲೈ ಕರೆದಿದ್ದಾರೆ. ಸೊ ವರ್ಕಿಂಗ್ ಫ್ಲೆಕ್ಸಿಬಲ್ ಆಗಿರುತ್ತೆ ಮತ್ತು 20 ಅವರ್ಸ್ ಪರ್ ವೀಕ್ ನೀವು ಕೆಲಸ ಮಾಡಬೇಕಾಗುತ್ತೆ. ಇನ್ ಕೇಸ್ ಇದ್ರ ಬಗ್ಗೆ ಏನಾದರೂ ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಕಾಂಟ್ಯಾಕ್ಟ್ ಇಮೇಲ್ ಕೊಟ್ಟಿರ್ತಾರೆ, ಅದಕ್ಕೆ ಬೇಕಾದರೆ ನೀವು ನಿಮ್ಮ ಡೌಟ್ಸನ್ನು ಅಲ್ಲಿ ಕೇಳ್ಬೋದು. ಓಕೆ, ಸೊ ಜಾಬ್ ಡಿಸ್ಕ್ರಿಪ್ಷನ್ ಏನಿದೆ, ಸೊ ಹೇಗೆ ಅಪ್ಲೈ ಮಾಡಬೇಕು, ಸೊ ಯಾವ ಥರ ಪ್ರಾಜೆಕ್ಟ್ ಇರುತ್ತೆ, ಯಾವ ಥರ ಟಾಸ್ಕ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಬನ್ನಿ. ಸೊ ಟೆಲಸ್ ಡಿಜಿಟಲ್ ಅನ್ನೋದು AI ಕಂಪನಿ ಆಗಿರುತ್ತೆ. ಓಕೆನಾ? ಸೊ ನಿಮಗೆಲ್ಲ ಇದು AI ಯುಗ, ಇದ್ರ ಬಗ್ಗೆ ನಿಮಗೆಲ್ಲ ಆಲ್ರೆಡಿ ಗೊತ್ತೇ ಇರುತ್ತೆ. ಸೊ ಇಲ್ಲಿ ನಿಮಗೆ ಪಾರ್ಟ್ ಟೈಮ್ ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಇರುತ್ತೆ, ವರ್ಕ್ ಫ್ಲೆಕ್ಸಿಬಲ್ ಆಗಿರುತ್ತೆ. ಆನಂತರ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನಿರಬೇಕು ಅಂತ ಹೇಳಿದ್ರೆ ಫುಲ್ ಪ್ರೊಫೆಷ್ನಲ್ ಪ್ರೊಫಿಷಿಯನ್ಸಿ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಇಂಗ್ಲೀಷು ಚೆನ್ನಾಗಿ ಬರಬೇಕು, ಕನ್ನಡನೂ ಚೆನ್ನಾಗಿ ಬರಬೇಕು ನಿಮಗೆ. ದೆನ್ ಬೀಯಿಂಗ್ ಎ
resident in India for the last 5 consecutive years and having a familiarity with current and historical business, media, sport, news, social media and cultural affairs in India. ಸೊ ಸ್ವಲ್ಪ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ. ಎಬಿಲಿಟಿ ಟು ಫಾಲೋ ಗೈಡ್ಲೈನ್ಸ್ ಆ್ಯಂಡ್ ಕಂಡಕ್ಟ್ ಆನ್ಲೈನ್ ರಿಸರ್ಚ್ ಯೂಸಿಂಗ್ ಸರ್ಚ್ ಇಂಜಿನ್ಸ್, ಆನ್ಲೈನ್ ಮ್ಯಾಪ್ಸ್ ಆ್ಯಂಡ್ ವೆಬ್ಸೈಟ್ ಇನ್ಫಾರ್ಮೇಷನ್. ಆನ್ಲೈನ್ ಮ್ಯಾಪ್ಸ್ ಆಗಿರ್ಬೋದು ಅಥವಾ ಗೂಗಲ್ ಮ್ಯಾಪ್ಸ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಈಗ ಎಲ್ಲರೂ ಕೂಡ ಗೊತ್ತೇ ಇರುತ್ತೆ, ಯಾಕಂದರೆ ನಾವು ಗೂಗಲ್ ಮ್ಯಾಪ್ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಫ್ಲೆಕ್ಸಿಬಿಲಿಟಿ ಟು ವರ್ಕ್ ಅಕ್ರಾಸ್ ಎ ಡಿಸರ್ವ್ಡ್ ಸೆಟ್ ಆಫ್ ಟಾಸ್ಕ್ ಟೈಪ್ಸ್ ಇನ್ಕ್ಲೂಡ್ ಮ್ಯಾಪ್ಸ್, ನ್ಯೂಸ್, ಆಡಿಯೋ ಟಾಸ್ಕ್ ಆ್ಯಂಡ್ ರೆವೆಲೆನ್ಸ್. ಡೈಲಿ ಎಕ್ಸೆಸ್ ಟು ಬೋರ್ಡ್ ಬ್ಯಾಂಡ್, ಇಂಟರ್ನೆಟ್ ಕನೆಕ್ಷನ್, ಕಂಪ್ಯೂಟರ್ ಆ್ಯಂಡ್ ರೆಲೆವೆಂಟ್ ಸಾಫ್ಟ್ವೇರ್. ಓಕೆ, ಇನ್ನು ಅಸೆಸ್ಮೆಂಟ್ ಇರುತ್ತೆ, ಟೆಸ್ಟ್ ಇರುತ್ತೆ ನಿಮಗೆ. ಅಸೆಸ್ಮೆಂಟ್ ಟೆಸ್ಟು, ID ವೆರಿಫಿಕೇಷನ್ ಇರುತ್ತೆ. ಸೊ ಕ್ವಾಲಿಫಿಕೇಷನ್ ಎಕ್ಸಾಮ್ ಇರುತ್ತೆ. ಸೊ ಅವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಅದಾದಮೇಲೆ ಎಕ್ಸಾಮ್ ಇರುತ್ತೆ. ಸೊ ಫಸ್ಟು ನಿಮಗೆ ಎಕ್ಸಾಮ್ ತಗೋತಾರೆ. ಓಕೆ, ಮಾಮೂಲಿ ಬೇಸಿಕ್ ಇಲ್ಲೇನು ಕೇಳಿದ್ದಾರೆ ಸೊ ಅದ್ರ ಬಗ್ಗೆ. ಅದಾದಮೇಲೆ ನೀವು ಇದು ಏನದು ಸೆಲೆಕ್ಟ್ ಆಗ್ತೀರಿ. ಇಂಟರ್ವ್ಯೂ ಆದಮೇಲೆ ಸೆಲೆಕ್ಟ್ ಆಗ್ತೀರಿ. ಓಕೆನಾ. ಸೊ ಇನ್ ಕೇಸ್ ನಿಮ್ಗೇನಾದರೂ ಈಗ ಟೆಸ್ಟ್ ಬರಿತಾ ಇರ್ತೀರಾ, ಟೆಸ್ಟು ಬರೆಯೋದಂದರೆ ಆನ್ಲೈನ್ ಟೆಸ್ಟೇ ಇರುತ್ತೆ. ಸೊ ಆನ್ಲೈನ್ ಟೆಸ್ಟಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂದರೆ ChatGPT ಹೆಲ್ಪ್ ತೊಗೊಳ್ಳಿ. ಓಕೆನಾ. ಸೊ ಇವಾಗ ಇನ್ ಕೇಸ್ ನೀವು ಇದು ಅಪ್ಲೈ ಮಾಡಬೇಕಾದ್ರೆ ಕ್ವಶನ್ಸ್ ಬರುತ್ತೆ. ಸೊ ವಾಟ್ ಈಸ್ ದ ರೋಲ್ ಅಬೌಟ್, ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಹೇಳಿದ್ರೆ ಇದ್ರ ರೋಲ್ ಏನು, ಸೊ ಇಲ್ಲಿ ಯಾವ ಥರ ಸ್ಯಾಲ್ರಿ ಬರುತ್ತೆ, ಯಾವ ಥರ ಇದು ಕಂಪನಿ, ಸೊ ಯಾವ ಥರ ಇಲ್ಲಿ ಕ್ವಾಲಿಫಿಕೇಷನ್ ಇರಬೇಕು. ಸೊ ಎಲ್ಲ ನಿಮಗೆ ಒಂದೊಂದಾಗೆ ಕ್ವಶನ್ ಶುರುವಾಗುತ್ತಲ್ವ. ಫಸ್ಟ್ ಇಲ್ಲಿ ಕ್ವಶನ್ಸ್ ಇರುತ್ತೆ, ನೀವು ಅದನ್ನು ಬೇಕಾದ್ರೆ ನೋಡಬಹುದು. ವಾಟ್ ಈಸ್ ದ ರೋಲ್ ಅಬೌಟ್ ಇಂಪ್ರೂವಿಂಗ್ ದ ಕನೆಕ್ಟ್ ಆ್ಯಂಡ್ ಕ್ವಾಲಿಟಿ ಆಫ್ ಡಿಜಿಟಲ್ ಮ್ಯಾಪ್ಸ್. ಮ್ಯಾಪ್ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಮ್ಯಾಪ್ ಬಗ್ಗೆ ಇರುತ್ತೆ. ಓಕೆನಾ. ಗೂಗಲ್ ಮ್ಯಾಪ್ ಆಗಿರಬಹುದು ಅಥವಾ ಅವರೆಲ್ಲ ಹೇಳ್ತಾರೆ ನಿಮ್ಗೆ ಯಾವ ಥರ ಮ್ಯಾಪಲ್ಲಿ ನೀವು ಕೆಲಸ ಮಾಡಬೇಕು. ಸೊ ಈಗ ಒಂದು ನಿಮ್ಮದು ಊರಿದೆ. ಸೊ ಆ ಊರಲ್ಲಿ ಒಂದೊಂದು ಏರಿಯಾ ಇರುತ್ತೆ. ಕನ್ನಡದಲ್ಲಿ ನಿಮ್ಗೆ ಅರ್ಥ ಮಾಡ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ ಯಾವ ಥರ ಅಂತ ಹೇಳಿದ್ರೆ. ಮ್ಯಾಪ್ಸ್ ನೀವು ಯಾವ ಥರ ಇದರಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಫಾರ್ ನಾಲೆಜ್ ಹೇಳ್ತಾ ಇದ್ದೀನಿ. ಗೂಗಲ್ ಮ್ಯಾಪ್ ಇರುತ್ತೆ. ಇನ್ ಕೇಸ್ ನಾವು ಹೊಸ ಬಿಲ್ಡಿಂಗ್ ಕಟ್ಸಿರ್ತೀವಿ ಅಥವಾ ಹೊಸ ಬಿಸ್ನೆಸ್ ಶುರು ಮಾಡಿರ್ತೀವಿ, ನಮ್ಮ ಶಾಪು ಆ ಒಂದು ಮ್ಯಾಪಲ್ಲಿ ಅದು ಆ್ಯಡ್ ಆಗಿರಲ್ಲ. ಓಕೆನಾ. ಸೊ ನಮಗೀಗ ಆ ಲೊಕೇಶನ್ಗೆ ಹೋಗ್ಬೇಕು, ನಾವು ಆ್ಯಡ್ ಮಾಡಬೇಕು. ಸೊ ಆ ಕೆಲಸನ ನೀವು ಮಾಡಬೇಕಾಗತ್ತೆ. ಸೊ ಅದು ಕಂಪನಿ ಹೇಳ್ಕೊಡುತ್ತೆ ಯಾವ ಥರ ನೀವು ಅದಕ್ಕೆ ಆ್ಯಡ್ ಮಾಡಬೇಕು, ಏನು ಆ್ಯಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಟ್ರೈನಿಂಗ್ ಕೊಡುತ್ತೆ. ಓಕೆನಾ. ವಾಟ್ ಡಸ್ ದ ರೋಲ್ ಇನ್ವಾಲ್ವ್? ದ ರೋಲ್ ಇನ್ವಾಲ್ವ್ ಇವ್ಯಾಲ್ಯೂಟಿಂಗ್ ರಿಸಲ್ಟ್ ಫ್ರಮ್ ವೆಬ್ ಸರ್ಚಸ್. ನಾನು ಹೇಳಿದ್ನಲ್ವ ಆವಾಗಲೇ ಅದೇ ಥರ ಇರುತ್ತೆ. ಓಕೆನಾ. ಹೂ ಕ್ಯಾನ್ ಅಪ್ಲೈ? ಸೊ ಯಾರು ಅಪ್ಲೈ ಮಾಡ್ಬೋದು? ಎಲ್ರಿಗೂ ಕೂಡ ಆಪರ್ಚುನಿಟಿ ಇದೆ, ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಗುಡ್ ಮ್ಯಾಪ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಜಿಯೋಗ್ರಫಿ ಬಗ್ಗೆ ಚೆನ್ನಾಗಿ ಗೊತ್ತಿದ್ದರೆ ಸೊ ನೀವು ಅಪ್ಲೈ ಮಾಡಬಹುದು. ಓಕೆ. ಸೊ ಇದಕ್ಕೆ ಯಾವ ಟೂಲ್ಸ್ ಬೇಕು? ನಾವು ಕೆಲಸ ಮಾಡಬೇಕಲ್ವ. ಇವಾಗ ನಮ್ಮ ಹತ್ರ ಏನಿರಬೇಕು? ಎಕ್ಸಾಂಪಲ್ ಲ್ಯಾಪ್ಟಾಪ್ ಇದ್ದರೂ ಮಾಡಬಹುದು, ಡೆಸ್ಕ್ಟಾಪ್ ಆ್ಯಂಡ್ ಸ್ಮಾರ್ಟ್ಫೋನ್ ಆ್ಯಂಡ್ ಹೈ ಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್ ಇದು ಇರಬೇಕಾಗುತ್ತೆ. ಓಕೆ. Do I require any specific software or any other technical requirement for this role? ಇದೆಲ್ಲರಿಗೂ ಬರುವಂಥದ್ದು ಮಾಮೂಲಿ ಕ್ವಶನ್. ಓಕೆನಾ. ಸೊ ಮಸ್ಟ್ ಆ್ಯಂಡ್ ಶುಡ್ ನೀವು ಇಮೇಲ್ ಅಡ್ರೆಸ್ ಅಂದರೆ ಇಮೇಲ್ ID ಇರಬೇಕು. ಸೊ ಮತ್ತು ಇಮೇಲ್ ಕಳ್ಸೋಕ್ಕೆ ನಿಮಗೆ ಬರಬೇಕು. ಸೊ ಎಕ್ಸಾಮ್ ಕಂಡಕ್ಟೆಡ್ ಅಂದರೆ ಮಸ್ಟ್ ಕಂಪ್ಲೀಟ್ ಯೂಸಿಂಗ್ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್. ಸೊ ಅದನ್ನು ನಿಮಗೆ ಹೇಳ್ಕೊಡ್ತಾರೆ ಅವ್ರು ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳಿ ಸ್ಮಾರ್ಟ್ಫೋನಲ್ಲಿ ನಿಮಗೆ. ಓಕೆ. ಸೊ ಅದಾದಮೇಲೆ ಕ್ವಾಲಿಫಿಕೇಷನ್ ಪ್ರೊಸೆಸ್ ಬಂದುಬಿಟ್ಟು ನಿಮಗೆ ID ಫಸ್ಟು ಆನ್ಲೈನ್ ಕ್ವಾಲಿಫಿಕೇಷನ್ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ಗೈಡ್ಲೈನ್ಸ್ ಕೊಡ್ತಾರೆ ಯಾವ ಥರ ನೀವು ಅಂತ ಹೇಳಿ, ಮಟೀರಿಯಲ್ ಕೂಡ ಕೊಡ್ತಾರೆ. ಅದ್ರ ಮೇಲೆ ನೀವು ಗೈಡ್ ಮಾಡಿಕೊಂಡು ಹೇಳಬೇಕಾಗತ್ತೆ. ದೆನ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ನೀವೇನಾದರೂ ಇಂಟರ್ವ್ಯೂ ಸೆಲೆಕ್ಟ್ ಆಗಿ ಮತ್ತು ID ಇದು ಏನದು ಟೆಸ್ಟ್ ಕಂಪ್ಲೀಟ್ ಮಾಡಿದ್ರೆ ಅಂದರೆ ID ವೆರಿಫಿಕೇಷನ್ ಪ್ರೊಸೆಸ್ಸು ಶುರುವಾಗುತ್ತೆ. ಅದಾದಮೇಲೆ ನೀವು ಸೆಲೆಕ್ಟ್ ಆಗ್ತೀರಾ. ಓಕೆನಾ. ವಾಟ್ ಈಸ್ ದ ವ್ಯಾಲ್ಯೂಮ್ ಆಫ್ ವರ್ಕ್? ಸೊ ವರ್ಕ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಲೈಫ್ ಟೈಮ್ ವರ್ಕ್ ಅಂತಲೇ ಹೇಳ್ಬೋದು. ಫ್ಲೆಕ್ಸಿಬಲ್ ವರ್ಕಿಂಗು ಮತ್ತು ಪಾರ್ಟ್ ಟೈಮ್ ಆಗುತ್ತೆ. ಫ್ರೀಲ್ಯಾನ್ಸ್ ಪ್ರಾಜೆಕ್ಟ್ ಡಿಪೆಂಡ್ ಆನ್ ಟಾಸ್ಕ್ ಅವೈಲಬಿಲಿಟಿ ಅಂತ ಹೇಳ್ಬೋದು. ಸೊ ಇವಾಗ ಎಲ್ರಿಗೂ ಒಂದು ಕ್ವಶನ್ ಬರುತ್ತೆ, ಯಾವ ಥರ ಪೇ ಮಾಡ್ತಾರೆ ಇವರು, ಎಷ್ಟು ಅಮೌಂಟು ಅಂತ ಹೇಳಿ. ಸೊ ಇಲ್ಲಿ ನೋಡೋಣ. ಸೊ ಇದು ಬಂದು ಆನ್ಲೈನ್ ಡಾಟಾ ಅನಲಿಸ್ಟ್ ಆಗಿರುತ್ತೆ. ಸೊ ಇಲ್ಲಿ ಪಾರ್ಟ್ ಟೈಮು, ವರ್ಕ್ ಫ್ರಮ್ ಹೋಮು, ಇಂಡಿಪೆಂಡೆಂಟ್ ಕಾಂಟ್ರಾಕ್ಟರ್ ರೋಲ್ ಆಗಿರುತ್ತೆ. ಮತ್ತು ದಿಸ್ ಈಸ್ ಅ ಪೇ ಪಾರ್ ಟಾಸ್ಕ್ ರೋಲ್ ದ ಮಂತ್ಲಿ. ಸೊ ಯಾವ ಥರ ಅಂದರೆ ಮಂತ್ಲಿ ಪೇ ಮಾಡ್ತಾರೆ ಅವರು. ಅಪ್ ಟು ನೀವು ಇಲ್ಲಿ 60,000ವರೆಗೂ ಅರ್ನ್ ಮಾಡಬಹುದು. ಓಕೆನಾ. ಸೊ ಅವ್ರು ಹೇಳೋ ಪ್ರಕಾರ ನೀವು ಯಾವ ಥರ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ. ನೋಡಿ, ದ ವ್ಯಾಲ್ಯೂಮ್ ಆಫ್ ಟಾಸ್ಕ್ ಕ್ಯಾನ್ ಫ್ಲೆಕ್ಚುವಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅನಾಲಿಸ್ಟ್ ಕ್ಯಾನ್ ಇನ್ಕ್ರೀಸ್ ದೇರ್ ಅರ್ನಿಂಗ್ಸ್ ವಿತ್ ಹೈಯರ್ ಪ್ರೊಡಕ್ಟಿವಿಟಿ. ಅಂದರೆ ನೀವು ಚೆನ್ನಾಗಿ ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿದ್ರೆ ಅದ್ರ ಮೇಲೆ ನಿಮಗೆ
ಇನ್ನೂ ಇನ್ಕ್ರೀಸ್ ಆಗುತ್ತೆ. ದಿಸ್ ಈಸ್ ಅ ಪೇಪರ್ ಟಾಸ್ಕ್ ರೋಲ್ ಆ್ಯಂಡ್ ದ ಮಂತ್ಲಿ ಪೇಮೆಂಟ್ ಈಸ್ ಬೇಸ್ಡ್ ಆನ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಟಾಸ್ಕ್. ಯು ವಿಲ್ ಬಿ ನೀಡ್ ಟು ರೀಡ್ ಆ್ಯಂಡ್ ಫಾಲೋ ದ ಗೈಡ್ಲೈನ್ಸ್. ನೀವು ಅವ್ರು ಹೇಳಿರುವ ಗೈಡ್ಲೈನ್ಸನ್ನು ಸರಿಯಾಗಿ ಯೂಸ್ ಮಾಡಿಕೊಂಡು ಚೆನ್ನಾಗಿ ಅರ್ನ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಬರುತ್ತೆ. ಇನ್ನೂ ಹೆಚ್ಚಿಂದು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಡಿಪೆಂಡ್ ಅಪಾನ್ ಯುವರ್ ವರ್ಕ್ ಮೇಲೆ ಅಂತ ಹೇಳಿದ್ದಾರೆ. ಎಕ್ಸಾಂಪಲ್ ಆಗಿ ನಮಗೆ ಗೊತ್ತಿರೋ ಪ್ರಕಾರ ದಿನಕ್ಕೆ 2,000ವರೆಗೂ ನೀವು ದುಡಿಬಹುದು. ಓಕೆನಾ? ಸೊ ಈ ಥರ ಇರುತ್ತೆ. ಓಕೆ, ಸೊ ಇನ್ನು ವಾಟ್ ಈಸ್ ನೋಟಿಸ್ ಗಿವ್ ಯು ಐ ಡೋಂಟ್ ನೋ ವಾಟ್ ಕಂಟಿನ್ಯೂ ಪೀರಿಯಡ್ಸು. ಸೊ ಇಲ್ಲಿ ನೀವು ಇಷ್ಟೇ ವರ್ಕ್ ಮಾಡಬೇಕು, ಇಷ್ಟೇ ದಿನ ಇರಬೇಕು ಅಂತ ಏನಿಲ್ಲ. ಸೊ ಅದೆಲ್ಲ ಅವರು ನೀವು ಸೆಲೆಕ್ಟ್ ಆದಮೇಲೆ ಹೇಳ್ತಾರೆ. ಓಕೆನಾ? ಸೊ ಲ್ಯಾಂಗ್ವೇಜ್ ಯಾವುದು ಬರಬೇಕು ಅಂತ ಹೇಳಿದ್ರೆ ನಿಮಗೆ ಇಂಗ್ಲೀಷ್ ಬರಬೇಕಾಗುತ್ತೆ. ದೆನ್ ಅದಾದಮೇಲೆ ಕನ್ನಡ ಚೆನ್ನಾಗಿ ಬರಬೇಕಾಗುತ್ತೆ. ಸೊ ಎರಡೂ ಚೆನ್ನಾಗಿ ಬರಬೇಕು. ಸೊ ನಿಮಗೆ ಎಕ್ಸಾಮು ಇಂಗ್ಲೀಷಲ್ಲೇ ಇರುತ್ತೆ. ಓಕೆನಾ? ಸೊ ಕನ್ನಡದಲ್ಲಿ ಇರೋಲ್ಲ. ಐ ಡು ಎನಿ ಸ್ಪೆಷಲ್ ಕ್ವಾಲಿಫಿಕೇಷನ್ ಸ್ಕಿಲ್ಸ್ ಅಂತ. ಸೊ ಇದ್ರೂ ಪರವಾಗಿಲ್ಲ, ನಾಟ್ ಇಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಅಪ್ಲೈ ಮಾಡಿ. ಓಕೆನಾ? ಸೊ ಇಷ್ಟು ಕ್ವಶನ್ಸು ನಿಮಗೆ ಬರುತ್ತೆ. ಸೊ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಲಾಗಿನ್ ಟು ಅಪ್ಲೈ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕಂಟಿನ್ಯೂ ವಿತ್ ಗೂಗಲ್ ಆದರೂ ಕೊಡ್ಬೋದು, ಅಥವಾ ನೀವೇನಾದರೂ ಗೂಗಲ್ ಅಕೌಂಟ್ ಇಲ್ಲ ನಿಮ್ಮ ಹತ್ರ ಅಂತ ಹೇಳಿದ್ರೆ ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಅಂತ ಕೊಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಕೂಡ ನೀವು ಸೈನ್ ಇನ್ ಆಗಬಹುದು. ಫಸ್ಟು ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇಮೇಲ್ ಐ ಡಿ ಹಾಕಿ ಲಾಗಿನ್ ಆದಮೇಲೆ ಈ ಥರ ಬರುತ್ತೆ. ನಿಮ್ಮ ಬೇಸಿಕ್ ಡೀಟೇಲ್ಸು ಫಸ್ಟ್ ಕೊಡಬೇಕಾಗತ್ತೆ. ಸೊ ಇಲ್ಲಿ ನಿಮ್ಮ ಕಂಟ್ರಿ ಆಫ್ ರೆಸಿಡೆನ್ಸಿ ಮೇಲೆ ಕ್ಲಿಕ್ ಮಾಡಿ. ಸೊ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಸಿಟಿ ಆಫ್ ಸ್ಟೇಟು. ಸೊ ಓಕೆ, ಕರ್ನಾಟಕ ಕೊಡಿ. ಸೊ ಅದಾದಮೇಲೆ ನಿಮ್ಮ ಅಡ್ರೆಸ್ಸು ಫಸ್ಟ್ ಲೈನು, ಸೆಕೆಂಡ್ ಲೈನು, ಅದಾದಮೇಲೆ ಪೋಸ್ಟಲ್ ಕೋಡನ್ನು ಹಾಕಬೇಕು. ಸೊ ನಿಮ್ಮ ಪಿನ್ ಕೋಡ್ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಿಮಗಿಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ನಿಮ್ಮ ಡೇಟ್ ಆಫ್ ಬರ್ತನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಮತ್ತೆ ಕಂಟ್ರಿ ಕೇಳುತ್ತೆ, ಕಂಟ್ರಿ ಆಫ್ ಬರ್ತ್ ಕೇಳುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಯಾವ ದೇಶದಲ್ಲಿ ಹುಟ್ಟಿದ್ದೀರಾ ಅದನ್ನು. ಸೊ ಅದಾದಮೇಲೆ ಜೆಂಡರ್ ಐಡೆಂಟಿಟಿ, ನೀವು ವುಮೆನ್ನ ಮೆನ್ನ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಹೈಯೆಸ್ಟ್ ಎಜುಕೇಷನ್ ನಿಮ್ಮದು ಏನಾಗಿದೆ, ಡಿಗ್ರಿ ಆಗಿದೆಯಾ, ಮಾಸ್ಟರ್ ಡಿಗ್ರಿ ಆಗಿದೆಯಾ, ಬ್ಯಾಚುಲರ್ ಡಿಗ್ರಿ ಆಗಿದೆಯಾ, ಅಸೋಸಿಯೇಟ್ ಡಿಗ್ರಿ ಆಗಿದೆಯಾ, ಅಥವಾ ನೀವು ಜಸ್ಟ್ PUC ಪಾಸ್ ಮಾಡಿದ್ದೀರಾ, SLC ಪಾಸ್ ಮಾಡಿದ್ದೀರಾ. ಸೊ ಏನಾಗಿದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಅದಾದಮೇಲೆ ಪ್ರೈಮರಿ ಲ್ಯಾಂಗ್ವೇಜು, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ, ಕನ್ನಡ, ಇಂಗ್ಲೀಷ್, ಹಿಂದಿ. ಸೊ ಅದನ್ನು ನಿಮ್ಮ ಲ್ಯಾಂಗ್ವೇಜ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕನ್ನಡ ಇದ್ದರೆ ಕನ್ನಡ, ಇಂಗ್ಲೀಷ್ ಇದ್ದರೆ ಇಂಗ್ಲೀಷು. ಸೊ ನಿಮ್ಗೆ ಯಾವ್ದು ಬರುತ್ತೆ ಆ ಲ್ಯಾಂಗ್ವೇಜನ್ನು ಫಸ್ಟ್ ಪ್ರೈಮರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸದ್ಯಕ್ಕೆ ಇಲ್ಲಿ ಇಂಗ್ಲೀಷ್ ಅಂತ ಸರ್ಚ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಭಾಷೆ ಬರುತ್ತೆ ಅದನ್ನು ಸರ್ಚ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಫ್ಲೂಯೆನ್ಸಿಯಾಗಿ ಯಾವ್ದು ಬರುತ್ತೆ. ಸೊ ಇಲ್ಲಿ ನೇಟಿವ್ ನಿಮ್ದು ಯಾವುದು ಪ್ರೊಫಿಷಿಯನ್ಸಿಯಾಗಿ ಕನ್ನಡ ಬರುತ್ತಾ, ಇಂಗ್ಲೀಷ್ ಬರುತ್ತಾ. ಸೊ ಅದು ಕೂಡ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ರಿಟರ್ನಲ್ಲೂ ಕೂಡ ನೀವು ಮಾಡ್ಕೋಬೋದು. ಮತ್ತು ಬೇರೆ ಯಾವುದಾದ್ರೂ ಲ್ಯಾಂಗ್ವೇಜ್ ಬರುತ್ತೆ ಅಂದರೆ ಸೊ ಇನ್ನೊಂದು ಅದು ಕೂಡ ಸೆಲೆಕ್ಟ್ ಮಾಡಬಹುದು. ಟೋಟಲ್ ನಿಮಗೆ ಎಷ್ಟು ಭಾಷೆ ಬರುತ್ತೆ ಅಂತ ಹೇಳಿ. ಓಕೆನಾ? ಸೊ ಅದಾದಮೇಲೆ ಹೌ ಮೆನಿ ಇಯರ್ಸ್ ಹ್ಯಾವ್ ಯು ಬೀನ್ ಲಿವಿಂಗ್ ಇನ್ ಯುವರ್ ಕಂಟ್ರಿ ಆಫ್ ರೆಸಿಡೆನ್ಸಿ. ಸೊ ಎಷ್ಟು ವರ್ಷದಿಂದ ಇದ್ದೀರಾ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು, 5+ ಇಯರ್ಸ್ ಅಂತ. ಸೊ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು.
ಭಾಷೆ ಸ್ವಲ್ಪ ಹುಡುಕಬೇಕು, ಜಾಸ್ತಿ ಭಾಷೆ ಇದ್ದಾವಲ್ವ, ಸೊ ಹಾಗಾಗಿ ಹುಡುಕ್ಬಿಟ್ಟು ನೀಟಾಗಿ ನಿಮ್ಗೆ ಯಾವ ಭಾಷೆ ಬರುತ್ತೆ ಅದನ್ನು ಇಲ್ಲಿ ಹಾಕಿ. ಸೊ ನಾನು ನಿಮಗೆ ಜಸ್ಟ್ ತೋರಿಸ್ತಾ ಇದ್ದೀನಿ, ಓಕೆನಾ. ಸೊ ಇವಾಗ ಫ್ಲೂಯೆನ್ಸ್ ಆಗಿ ಯಾವ್ದು ಬರುತ್ತೆ, ನೇಟಿವ್ ಅದು ಯಾವುದಿದೆ, ಸೊ ಎರಡು ಸೆಲೆಕ್ಟ್ ಆದಮೇಲೆ ನಿಮಗೆ ಕೇಳುತ್ತೆ ಅದು ನಿಮ್ಮದು ಇಂಗ್ಲೀಷು ನೇಟಿವ್ ಲ್ಯಾಂಗ್ವೇಜಾ ಅಥವಾ ನೀವು ಅದನ್ನು ಲಿಮಿಟೆಡ್ ಆಗಿ ವರ್ಕ್, ಸೊ ಯಾವ ಥರ ಫುಲ್ ಪ್ರೊಫೆಷ್ನಲ್ ಆಗಿ ಮಾತಾಡ್ತೀರಾ, ಸೊ ಯಾವ ಥರ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಸಬ್ಮಿಟ್ ಕೇಳುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಬಹುದು ನೀವು, ಟೆಲ್ ಅಸ್ ವೇರ್ ಯು ಆರ್ ಫ್ರಮ್, ಸೆಲೆಕ್ಟ್ ಯುವರ್ ಕಂಟ್ರಿ ಆಫ್ ರೆಸಿಡೆನ್ಸಿ ಟು ಲರ್ನ್ ಹೌ ಯುವರ್ ಪರ್ಸನಲ್ ಡಾಟಾ ವಿಲ್ ಬಿ ಪ್ರೊಸೆಸ್ಡ್. ಆಲ್ ಅದರ್ ಕಂಟ್ರೀಸ್ ಎಕ್ಸ್ಪೆಕ್ಟ್ ದ ಒನ್ ಬಿಲೋ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ಓಕೆನಾ. ಸೊ ಲರ್ನ್ ವೈ ಯು ನೀಡ್ ದಿಸ್ ಇನ್ಫಾರ್ಮೇಷನ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಇವಾಗ ನೀವು ಯಾವುದಿದೆ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಇಲ್ಲಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಫೋನ್ ವೆರಿಫಿಕೇಷನ್ ಮಾಡಬೇಕಾಗತ್ತೆ. ಎಂಟರ್ ಯುವರ್ ಫೋನ್ ನಂಬರ್ ಟು ರಿಸೀವ್ ಎ ವೆರಿಫಿಕೇಷನ್ ಕೋಡ್. ಓಕೆ. ಸೊ ನಿಮ್ಮದು ವಾಟ್ಸಪ್ ನಂಬರ್ ಇಲ್ಲಿ ಹಾಕಬೇಕಾಗತ್ತೆ. ಸೊ ಅದಕ್ಕೆ ಒಂದು OTP ಬರುತ್ತೆ. ಸೊ ಆ OTPನ ನೀವು ಹಾಕಿ ಇಲ್ಲಿ ಲಾಗಿನ್ ಆಗಬೇಕು. ಓಕೆ. ಸೊ ನೀವು ಫೋನ್ ನಂಬರ್ ಹಾಕಿ ವೆರಿಫಿಕೇಷನ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಮತ್ತೆ ನಿಮಗೆ ಫಸ್ಟ್ ಪೇಜ್ಗೆ ಅದು ಕರ್ಕೊಂಡು ಬರುತ್ತೆ. ಸೊ ಆವಾಗ ನೀವು ಅಪ್ಲೈ ಫಾರ್ ದಿಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ. ಓಕೆನಾ. ಸೊ ನೀವು ಲಾಗಿನ್ ಆಗಬೇಕಾಗತ್ತೆ. ನಿಮ್ಮ OTP ಎಲ್ಲ ಹಾಕಿದ್ಮೇಲೆ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಲೊಕೇಶನ್ನು ಎಲ್ಲ ಸೇವ್ ಆದಮೇಲೆ ನಿಮಗೆ ಅದು ಅಪ್ಲಿಕೇಶನ್ ಫಾರ್ಮನ್ನು ಕೊಡುತ್ತೆ. ಓಕೆನಾ. ಸೊ ಇಲ್ಲಿ ನೀವು ಫಸ್ಟ್ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ರೆಸ್ಯೂಮನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಓಕೆ. CV ನಿಮಗೆ ಎಷ್ಟೋ ಜನಕ್ಕೆ ನಾನು ಹೇಳಿದ್ದೆ, ರೆಸ್ಯೂಮ್ ಕ್ರಿಯೇಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ. ಸೊ ರೆಸ್ಯೂಮ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಓಕೆನಾ. ಸೊ ಫಸ್ಟ್ ಇವಾಗ ನಿಮ್ಮ ರೆಸ್ಯೂಮನ್ನು ಅಟ್ಯಾಚ್ ಮಾಡಿ, ಲಿಂಕ್ ಆದರೂ ಅಟ್ಯಾಚ್ ಮಾಡ್ಬೋದು ಅಥವಾ ಫೋಟೋ ಆದರೂ ಅಟ್ಯಾಚ್ ಮಾಡ್ಬೋದು. ಯಾವ್ದು ಬರುತ್ತೆ ಅದನ್ನು, ನಿಮ್ಮ ಹತ್ರ ಯಾವುದಿದೆ ಅದನ್ನು ಅಟ್ಯಾಚ್ ಮಾಡಿ. ಓಕೆ. ಸೊ ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ರೆಸ್ಯೂಮ್ ಅಟ್ಯಾಚ್ ಮಾಡಿದ್ಮೇಲೆ. ಸೊ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ ನೋಡಿ, CV ರೆಸ್ಯೂಮ್ ಡಾಕ್ಯುಮೆಂಟ್ ನೇಮ್ ಹಾಕಿ ನೀವು ಅಪ್ಲೋಡ್ ಮಾಡಿ. ಸೊ ಸೈಜ್ ಎಷ್ಟಿರಬೇಕು ಅಂತ ಹೇಳಿದ್ರೆ ಇಲ್ಲಿ ಹಾಕಿದ್ದಾರೆ ನೋಡಿ, ಆಲ್ರೆಡಿ 4 MBಕ್ಕಿಂತ ಮೇಲೆ ಇರಬಾರ್ದು, ಅದಕ್ಕಿಂತ ಕಮ್ಮಿ ಇರಬೇಕು. ಸೊ ಮ್ಯಾಕ್ಸಿಮಮ್ ಇರಬೇಕು. ಸೊ ಜಾಸ್ತಿ ನೀವು 4 MBಕ್ಕಿಂತ ಜಾಸ್ತಿ ಅಪ್ಲೋಡ್ ಮಾಡಿದ್ರೆ ಅದು ಅಪ್ಲೋಡ್ ತೊಗೊಳ್ಳಲ್ಲ. ಓಕೆನಾ. ಸೊ ಇವಾಗ ನಾನಿಲ್ಲಿ ರೆಸ್ಯೂಮನ್ನು ಅಟ್ಯಾಚ್ ಮಾಡಿದ್ದೀನಿ. ಸೊ ಇದ್ರ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಕೇಳುತ್ತೆ, ನೆಕ್ಸ್ಟ್ ಅಂತ ಕೊಡಿ. ಸೊ ಇಲ್ಲಿ ನೋಡಿ, ದಿಸ್ ಸೆಕ್ಷನ್ ಈಸ್ ಕಂಪ್ಲೀಟೆಡ್, ಪ್ಲೀಸ್ ಪ್ರೊಸೆಸ್ ದ ನೆಕ್ಸ್ಟ್ ಸ್ಟೆಪ್. ಸೊ ಕಂಟಿನ್ಯೂ ಪ್ರೀ ಸ್ಕ್ರೀನಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಇಲ್ಲಿ ನಿಮಗೆ ಕೇಳುತ್ತೆ ನೋಡಿ, ಆನ್ಲೈನ್ ಡಾಟಾ ಅನಲಿಸ್ಟ್ ಕನ್ನಡ, ಹೌ ಲಾಂಗ್ ಹ್ಯಾವ್ ಯು ಲಿವ್ಡ್ ಇನ್ ದಿಸ್ ಕಂಟ್ರಿ. ಸೊ ಲೈಫ್ ಲಾಂಗ್ ರೆಸಿಡೆಂಟ್ ಫಾರ್ 5 years, ರೆಸಿಡೆಂಟ್ ಫಾರ್ ಲೆಸ್ ದೆನ್ 5 years. ಸೊ ಲೈಫ್ ಲಾಂಗ್ ಅಂತ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ದಿಸ್ ಸೆಕ್ಷನ್ ಕಂಪ್ಲೀಟು, ನೆಕ್ಸ್ಟು ಕಂಟಿನ್ಯೂ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಓಕೆನಾ. ಸೊ ಇವಾಗ ಎಸ್ ಆರ್ ನೋ ಅಂತ ಕ್ಲಿಕ್ ಮಾಡಿ. ಸೊ ಎಸ್ ಅಂತ ಕೊಡಿ, ನೆಕ್ಸ್ಟ್ ಕ್ಲಿಕ್ ಮಾಡಿ. ಡಿ ಯು ಅಕ್ಸೆಪ್ಟ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಸೊ ಇವರು ಹೇಳಿರುವಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಿಮಗೆ ಒಪ್ಪಿಗೆ ಇತ್ತು ಅಂತ ಹೇಳಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಸ್ ಅಂತ ಕ್ಲಿಕ್ ಮಾಡಿ, ನೋ ಅಂತ ಕ್ಲಿಕ್ ಮಾಡಿ. ಸೊ ಇವಾಗ ಟೆಲ್ ಅಸ್ ಇಂಟರ್ನ್ಯಾಷನಲ್ AI. ಸೊ ನೀವು ಒಂದ್ಸಾರಿ ನೀಟಾಗಿ ಓದ್ಕೊಳ್ಳಿ. ಸೊ ನಾನು ಓದ್ತಾ ಕೂತ್ರೆ ನಿಮಗೆ ಲೇಟ್ ಆಗುತ್ತೆ, ಸೊ ವಿಡಿಯೋ ಲೆಂದಿ ಆಗುತ್ತೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ಯಾವ ಥರ ಮಾಡ್ತಾ ಇರ್ತೀನಿ ಆ ಥರ ನೀವು ನೋಡಿಕೊಂಡು ಮಾಡಿ. ಓಕೆನಾ. ಸೊ ಇದು ಜಸ್ಟ್ ಅವರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಓಕೆ, ಅಷ್ಟೇ. ಡು ಯು ಅಗ್ರಿ ಟು ಕಂಪ್ಲಿ ವಿತ್ ದ ಪ್ರೊಫಿಷಿಯನ್ಸ್ ಇನ್ AI LLM ಟೂಲ್ಸ್ ಪಾಲಿಸಿ ಪರ್ ಅಟ್ಯಾಚ್ಡ್ ಅಂತ. ಸೊ ಎಸ್ ಅಂತ ಕ್ಲಿಕ್ ಮಾಡಿ, ನೆಕ್ಸ್ಟ್ ಮಾಡಿ. ಸೊ ಎಸ್ ಅನ್ನಿ. ಸೊ ಎಸ್ ಅನ್ನೋದನ್ನ ಎಸ್ ಅಂತ ಕೊಡಿ, ನೋ ಅನ್ನೋದನ್ನು ನೋ ಕೊಡಿ. ಓಕೆನಾ. ಸೊ ಇವಾಗ ಇಲ್ಲಿ ನೋಡ್ಬೋದು ನೀವು, ಬ್ಯಾಕ್ ಟು ಮೈ ಅಪ್ಲಿಕೇಶನ್ ಅಂತ ಇದೆ. ಸೊ
ಸೊ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಬಂದಿದೆ. ಸೊ ನಿಮ್ಮದು ಇದೇ ಥರನೇ ಅಪ್ಲಿಕೇಶನ್ ಸಬ್ಮಿಟ್ ಅಂತ ಬರುತ್ತೆ. ಸೊ ನಾನು ಲಾಸ್ಟ್ ಒನ್ ಏನು ತೋರಿಸಿದ್ನಲ್ವ, ಸೊ ಅಲ್ಲಿ ನೀವು ನೀಟಾಗಿ ಫಸ್ಟ್ ಓದ್ಕೊಳ್ಳಿ. ಓದ್ಕೊಂಡಾದಮೇಲೆ ನೀವು ಅಪ್ಲೈ ಮಾಡಿ, ಓಕೆನಾ. ಸೊ ಅದು ಯಾವ ಥರ ಎಸ್ ಕೊಡಬೇಕು, ಕಂಡೀಷನ್ಸ್ಗೆ ಯಾವ ಥರ ನೋ ಕೊಡಬೇಕು ಅಂತ ಹೇಳಿ ಓದಿ ನೀಟಾಗಿ ಅಪ್ಲೈ ಮಾಡಿ. ಸೊ ನಿಮಗೆ ಕಂಫರ್ಟೇಬಲ್ ಇದೆಯಾ ವರ್ಕ್ ಮಾಡೋಕ್ಕೆ ಅಂತ ಹೇಳಿ ನೋಡಿಕೊಂಡು ಆ ನಂತರ ಅಪ್ಲೈ ಮಾಡಿ, ಓಕೆ. ಸೊ ಅದಾದಮೇಲೆ ನಿಮಗೆ ಇಮೇಲ್ ಬರುತ್ತೆ. ಸೊ ಈ ಥರ ಇಮೇಲ್ ಐ ಡಿ ಬರುತ್ತೆ. ಸೊ ನಿಮ್ಮ ಇಮೇಲ್ ಐ ಡಿಗೆ ನೀವು ಸೆಲೆಕ್ಟ್ ಆಗ್ತೀರಾ ಇಲ್ವಾ, ಮತ್ತು ಅಪ್ಲಿಕೇಶನ್ ಕಳಿಸ್ತಾರೆ. ಸೊ ಅದನ್ನು ಕೂಡ ನೀವು ಓಪನ್ ಮಾಡಬಹುದು. ನಿಮಗೆ ಆನ್ಲೈನ್ ಟೆಸ್ಟ್ ಇರುತ್ತೆ. ಸೊ ಆ ಟೆಸ್ಟಲ್ಲಿ ನೀವು ಮೊದಲಿಗೆ ಪಾಸ್ ಆಗಬೇಕಾಗುತ್ತೆ, ಓಕೆನಾ. ಸೊ ಆನ್ಲೈನ್ ಟೆಸ್ಟ್ ಪಾಸ್ ಆದಮೇಲೆ ನಿಮಗೆ ಐ ಡಿ ವೆರಿಫಿಕೇಷನ್ ಇರುತ್ತೆ. ಸೊ ಐ ಡಿ ವೆರಿಫಿಕೇಷನ್ ಆದಮೇಲೆ ನಿಮಗೆ ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಆದಮೇಲೆ ನಿಮಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ಲ ಅಂತ ಹೇಳಿ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲ ಇಮೇಲ್ ಥ್ರೂನೇ ಕಾಂಟ್ಯಾಕ್ಟ್ ಮಾಡ್ತಾರೆ, ಓಕೆನಾ. ಸೊ ಅದಿಷ್ಟು ಆದಮೇಲೆ ನೀವು ಸೆಲೆಕ್ಟ್ ಆದಂಗೆ, ಓಕೆ. ಸೊ ಇನ್ ಕೇಸ್ ನೀವು ಇದೆಲ್ಲ ಹಾಕಿದ್ಮೇಲೆ ಶಾರ್ಟ್ ಲಿಸ್ಟ್ ಆದ್ರಿ ಅಂತ ಹೇಳಿದ್ರೆ ನಿಮಗೆ ಇಮೇಲ್ ಐ ಡಿಗೆ ಆಲ್ರೆಡಿ ಇಮಿಡಿಯೇಟಾಗಿ ಮೆಸೇಜ್ ಬರುತ್ತೆ, ಓಕೆ. ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ಲ ಅಂತ ಹೇಳಿ. ನೆಕ್ಸ್ಟ್ ಸ್ಟೆಪ್ಗೆ ನೀವು ಪ್ರೊಸೆಸಿಂಗ್ ಇದ್ದೀರಾ ಇಲ್ಲ ಅಂತ ಹೇಳಿ, ಓಕೆ. ಸೊ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಆಲ್ರೆಡಿ ಬಂದಿರುತ್ತೆ. ಸೊ ಇಲ್ಲಿ ನೋಡಿ ನಾಟ್ ಸೆಲೆಕ್ಟೆಡ್ ಅಂತ ಇದೆ. ಸೊ ಅಲ್ಲಿ ಕೊಟ್ಟಿರುವಂಥ ಟೆಸ್ಟನ್ನು ಕಂಪ್ಲೀಟ್ ಮಾಡಬೇಕು. ನೀವು ಟೆಸ್ಟ್ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಮದು ಸೆಲೆಕ್ಟೆಡ್ ಅಂತ ಬರುತ್ತೆ. ಇನ್ ಕೇಸ್ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಸೆಲೆಕ್ಟ್ ಅಂತ ಬರುತ್ತೆ. ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ ಅಂದರೆ ಈ ರೀತಿ ನಾಟ್ ಸೆಲೆಕ್ಟೆಡ್ ಅಂತ ಬರುತ್ತೆ. ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ, ಎಕ್ಸಾಂಪಲ್ ಆಗಿ ನೀವು ಈಗ ಚಾಟ್ ಜಿ ಪಿ ಟಿ ಆಗಿರ್ಬೋದು ಅಥವಾ ಗೂಗಲ್ ಹೆಲ್ಪ್ ತೊಗೊಂಡು ಕೂಡ ನೀವು ಅದನ್ನು ಟೆಸ್ಟನ್ನು ಕಂಪ್ಲೀಟ್ ಮಾಡಬಹುದು, ಓಕೆ. ಸೊ ಇಲ್ಲಿ ಯಾವ ಥರ ಜಾಬ್, ಇನ್ನೂ ಬೇರೆ ಜಾಬ್ಗಳೆಲ್ಲ ಇದೆ. ಸೊ ಇದನ್ನು ಬೇಕಾದರೂ ನೀವು ಅಪ್ಲೈ ಮಾಡ್ಬೋದು ಒಂದು ಸಾರಿ. ಸೊ ಹಿಂದಿ, ಇಂಗ್ಲೀಷ್ ಲ್ಯಾಂಗ್ವೇಜ್, ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಇದೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ನೀವು ಕೆಲಸ ಮಾಡಬಹುದು. ಸೊ ಇದು ಕನ್ನಡದಲ್ಲಿ ಆಗಿರುತ್ತೆ. ಸೊ ಕನ್ನಡದವ್ರು ಯಾರೆಲ್ಲ ಇದ್ದೀರಾ ಅಪ್ಲೈ ಮಾಡಿ. ಸೊ ಈ ಜಾಬ್ ಇಷ್ಟ ಆದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇನ್ ಕೇಸ್ ಇದು ನೆಸೆಸಿಟಿ ಇದೆ, ಅಪ್ಲೈ ಮಾಡ್ತೀವಿ ಅನ್ನೋದಾದರೆ ಲಿಂಕ್ ಕಳಿಸ್ಕೊಡ್ತೀನಿ. ಇಲ್ಲಾಂದರೆ ನನ್ನ ವಿಡಿಯೋ ಕೆಳಗಡೆ ಲಿಂಕನ್ನು ಪಿನ್ ಮಾಡಿರ್ತೀನಿ ಕಮೆಂಟ್ ಬಾಕ್ಸ್ ಸೆಕ್ಷನಲ್ಲಿ. ಸೊ ಅಲ್ಲಿ ಕೂಡ ನೀವು ನೋಡಬಹುದು. ಎಷ್ಟೋ ಜನ ಡಿಸ್ಕ್ರಿಪ್ಷನಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಾ. ಎಷ್ಟೋ ಜನರಿಗೆ ಡಿಸ್ಕ್ರಿಪ್ಷನ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಸೊ ಅದರಿಂದ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತಾ ಇದ್ದೀನಿ. ನಿಮಗೆ ಅದೆರಡೂ ಗೊತ್ತಾಗಿಲ್ಲ ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ, ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನಷ್ಟು ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಜನನುಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಎಲ್ಲರಿಗೂ ಬಾಯ್.